ವಿಷ್ಣು ಸಹಸ್ರನಾಮ. ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಪುಲಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ಇನ್ನು ಮುಗಿಬೇಕೀಗ. ಎಲ್ಲಿ ಬಂತು ಕೊನೆಗೆ? ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಎಲ್ಲಿವರೆಗೆ ಬಂತೀಗ? ಪ್ರಶ್ನೆ ಕೇಳಿದ್ದೇನೋ, ಒಬ್ಬ ದೇವತೆ ಯಾರು ಇತ್ಯಾದಿ ಪ್ರಶ್ನೆಗಳನ್ನು ಧರ್ಮರಾಜ ಮಾಡಿದ. ಇಲ್ಲಿ ಪರಮಂ ಯೋ ಮಹತ್ಯ, ಪರಮಾತ್ಮ ಯಾರು ಗೊತ್ತಾ? ಪರಮಂ ಯೋ ಮಹತ್ತೇಜ, ಪರಮಂ ಯೋ ಮಹತ್ತಪಃ, ಪರಮಂ ಯೋ ಮಹದ್ಬ್ರಹ್ಮ, ಪರಮಮ್ಯಃ ಪರಾಯಣ. ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ. ಪವಿತ್ರಗಳಿಗೆ ಪವಿತ್ರ, ಪವಿತ್ರಗಳಲ್ಲಿ ಬೆಸ್ಟ್ ಅಮಾಂಗ್ ಬೆಸ್ಟ್ ಅಂತ ಹೇಳಿದಾಗ ಇನ್ನೇನಾಯ್ತು? ಅತಿ ಶ್ರೇಷ್ಠ, ಸರ್ವೋತ್ತಮ. ಮಂಗಲಾನಾಂಚ ಮಂಗಲ, ಮಂಗಲಗಳಲ್ಲಿ ಮಂಗಳ. ದೈವತಂ ದೇವತಾನಾಂಚ, ದೇವತೆಗಳಿಗೂ ದೇವರು, ದೇವದೇವ. ಭೂತಾನಾಂ ಯೋ ಅವ್ಯಯ ಪಿತ, ಎಲ್ಲ ಪ್ರಾಣಿಗಳಿಗೂ ಪಿತ. ಅದಕ್ಕೆ ಹರಿರೇವ ಪರಃ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ವಿಷ್ಣು ಸಹಸ್ರನಾಮದಲ್ಲಿ ಸಾರ. ಹರಿಯೇ ತಂದೆ ತಾಯಿ ಎಲ್ಲ ಆಗಿಬಿಟ್ಟಿದ್ದಾನೆ. ಪಿತ ಅಂಬುದು ಉಪಲಕ್ಷಣ. ಉಪಲಕ್ಷಣ ಅಂದ್ರೇನೋ ಉಳಿದೆಲ್ಲ ಸೇರಿಸ್ಕೊಂಡ್ಬಿಡ್ಬೇಕು ಅಂತ, ಸಿಮಿಲರ್ ಎಲ್ಲ ಸೇರಿಸ್ಬಿಡ್ಬೇಕು. ಅವ್ಯಯ ಪಿತ ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೆ. ನೋಡಿ, ಯಥೋ ಐಮಾನಿ ಭೂತಾನಿ ಜಾಯಂತೆ, ಯತಃ ಸರ್ವಾಣಿ ಭೂತಾನಿ ಭವಂತಿ ಆದಿಯುಗಾಗಮೆ. ಆದಿಯುಗ ಅಂದರೆ ಸೃಷ್ಟಿಯ ಪ್ರಾರಂಭದ, ಇದು ಅನಂತ. ಅದು ಸೃಷ್ಟಿ ಹಿಂದಾಗಿದೆ ಮುಂದಾಗತ್ತೆ. ಅಲ್ಲಿ ಆರಂಭದಲ್ಲಿ ಪರ್ವತ ಏನು ಮಾಡ್ತಾನೆ? ಸೃಷ್ಟಿ ಶುರು ಮಾಡ್ತಾನೆ. ಎಲ್ಲ ಭೂತಾನಿ ಅಂದರೆ ಬ್ರಹ್ಮಾದಯೋ ಹಿ ಭೂತಾನಿ. ಯಸ್ಮಿಂಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯ. ಮತ್ತು ಯಾವ ಕಾಲಕ್ಕೆ ನೋಡಿ, ಯಾರಿಂದ ಸೃಷ್ಟಿ ಆಯಿತೋ ಲಯ ಎಲ್ಲಿಗೆ ಹೋಗ್ಬೇಕೀಗ? ಅಲ್ಲೆಲ್ಲ ಸೃಷ್ಟಿಯಾದವನ ಹತ್ರ ರಿಪೋರ್ಟ್ ಆಗಬೇಕು. ವಿಷ್ಣೋರ್ನಾಮ ಸಹಸ್ರಮ್ಮೆ ಯಸ್ಮಿಂಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಾಗಮ ಯುಗಕ್ಷಯ. ಯುಗಾಗಮ ಓಪನಿಂಗು, ಯುಗಕ್ಷಯ ಕ್ಲೋಸಿಂಗು, ವೈಂಡ್ ಅಪ್ ಮಾಡ್ತಿರೋದು. ತಸ್ಯ ಲೋಕಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ. ಲೋಕಕ್ಕೆ ಪ್ರಧಾನನಾದವನು ಜಗನ್ನಾಥನಾದವನು. ಹೇ ಭೂಪತೆ ಅಂತ ಯಾರು ಹೇಳ್ತಿರೋದು? ಯಾರಿಗೆ? ಯಾರಿಗೆ ಹೇಳ್ತಾರೆ? ಯಾರಿಗೆ? ಯುಧಿಷ್ಠಿರ ರಾಜ ಹೋದಲ್ಲ, ಅದಕ್ಕೆ ಭೂಪತೆ ಅಂತ ಕರೆದಿದ್ದ. ವಿಷ್ಣೋರ್ನಾಮ ಸಹಸ್ರಮ್ಮೆ ಶೃಣು ಪಾಪ ಭಯಾಪಹಂ. ಅದಕ್ಕೆ ಏನು ಜಪ ಮಾಡೋಕೆ ಅಂತ ಕೇಳಿದೆಯಲ್ಲ, ವಿಷ್ಣು ಸಹಸ್ರನಾಮನ ಮಾಡಬೇಕು ಒಂದು ಉತ್ತರ. ವಿಷ್ಣು ಸಹಸ್ರ ಹಿಂದೆ ಜಪನ್ ಅಂತೆಲ್ಲ ಎಲ್ಲ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇರಬೇಕು. ಮೇ ಶೃಣು. ನಾವು ಕೃಷ್ಣ ಮಂತ್ರ ಮಾಡ್ತೀವಲ್ಲ ಅಂತ ಹೇಳಿದರೆ, ಕೃಷ್ಣ ಬಂದಿಲ್ಲೇ ಅದರೊಳಗೆ ಕೃಷ್ಣ ಅಂತ ಹೆಸರಿದೆ. ಸೊ ಒಂದು ನಾಮ ಜಪ ಮಾಡಿದಾಗ ನಾವು ರಾಮ ಮಂತ್ರ, ರಾಮೋ ವಿರಾಮೋ ವಿರಜ ಅದು ಬಂದು. ನರಸಿಂಹ ಮಂತ್ರ, ನರಸಿಂಹ ಓಪ ಶ್ರೀಮಾನ್. ಯಾವುದೇ ಒಂದು ಮಂತ್ರ ಜಪ ಮಾಡಿದರೂ ಕೂಡ ವಿಷ್ಣು ಸಹಸ್ರನಾಮದ ಪ್ರತಿ ಪದವೂ ಒಂದು ಮಂತ್ರ, ಪ್ರತಿನಾಮವೂ ಒಂದು ರೂಪ, ಪ್ರತಿನಾಮವೂ ಜಪ ಮಾಡ್ಬೋದು. ಆದ್ದರಿಂದ ಅದೆಲ್ಲ ಯಾವುದಕ್ಕೆ ಅಟ್ಯಾಚ್ ಆಯ್ತು? ಗಾಯತ್ರಿ, ಭೂರ್ಭುವಸ್ವಹ, ಭೂರ್ಭುವಸ್ವರ ತರು ಬರಲಿಲ್ಲ, ಎಲ್ಲ ಬಂದೋಯ್ತು. ಸೊ ಯಾವುದೇ ಮಂತ್ರ ಮಾಡಿದರೂ ಕೂಡ ಎಲ್ಲಿರಬೇಕದು? ದುರ್ಗಾ ಮಂತ್ರ, ದುರ್ಗ, ವಿಷ್ಣು ಸಹ ದುರ್ಗಾ ಅಂತ ಹೆಸರಿದೆ. ದುರ್ಗ, ದುರಾಭಾಸ, ದುರಾರಿಹ ಇದ್ದೇ ಇದೆ. ಆದ್ದರಿಂದ ಎಲ್ಲ ಮಂತ್ರಗಳ ಆಕಾರ ಯಾವುದೀಗ? ವಿಷ್ಣು ಸಹಸ್ರನಾಮನೇ. ಆದ್ದರಿಂದ ವಿಷ್ಣು ಸಹಸ್ರನಾಮ ಪೂರ್ತಿ ಒಂದು ಸರ್ತಿ ಹೇಳಿದರೆ ಅದು ಸ್ತೋತ್ರ ಆಯಿತು. ಒಂದೊಂದೇ ರಿಪೀಟ್ ಮಾಡಿದರೆ ಜಪ ಆಯಿತು. ಒಂದೊಂದನ್ನೇ ಮಾಡ್ಬೋದು. ವಿಷ್ಣುರ್ನಾಮ ಸಹಸ್ರಮ್ಮೆ ಶೃಣು ಪಾಪ ಭಯಾಪ. ಒಂದು ರೂಲ್ ಹೇಳ್ತಿದ್ದ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತೈ. ಈ ಹೇಳೋ ನಾಮಗಳು ಏನು ಅಂದರೆ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಯಾನಿ ನಾಮಾನಿ ಗೌಣಾನಿ, ಏನು ಹೆಸರು ಹೇಳ್ತೇವಲ್ಲ, ಪ್ರತಿಯೊಂದು ಹೆಸರು ಏನು ಹೇಳುತ್ತೆ? ಪರಮಾತ್ಮನ ಒಂದು ಗುಣ ಗುಣವಾಚಕ ಅಂತ. ಪ್ರತಿಯೊಂದು ಹೆಸರು ಕೂಡ ಗುಣವಾಚಕ. 1000 ಗುಣ ಹೇಳಿದ್ರೆ ದೇವರು ಎಷ್ಟು ಗುಣ ಇದೆ ಅಂತ ಆಯ್ತು. ಈಗ ಮತ್ತು ಕ್ವಾಲಿಫಿಕೇಷನ್, ಇನಿಷಿಯಲ್ಸ್ ಬೇರೆ, ಕ್ವಾಲಿಫಿಕೇಷನ್ ಬೇರೆ. ಮೊದಲು ಹಾಕಿದರೆ ಬಿ ಎ ರಾಮರಾವ್ ಬಿ ಎ, ಗೊತ್ತಾಯ್ತಾ? ಬಿ ಎ ರಾಮರಾವ್ ಬಿ ಎ. ಆಮೇಲೆ SLC ಹಾಕೋಬೋದಿಲ್ಲ, ಸಬ್ಜೆಕ್ಟ್ ಕೋರ್ಸ್ ಹಾಕೋಬೋದಿಲ್ಲ, ದೊಡ್ಡದಕ್ಕೆ ಹಾಕೋತಾರೆ. ಆಮೇಲೆ ಎಮ್ ಎ ಕೃಷ್ಣರಾವ್ ಎಮ್ ಎ. ಮೊದಲನೇದು ಇನಿಷಿಯಲ್ಸು, ಅವನು ಪರಿಚಯ ಮಾಡಿಕೊಡೋದು. ಮುಂದೆ ಅವನು ಕ್ವಾಲಿಫಿಕೇಷನ್ ಹೇಳೋದು ಮುಂದೆ ಹಾಕಿದರೆ. ಅದಕ್ಕೇನು ಮಾಡಿದರು? ವಿಶ್ವಂ ವಿಷ್ಣು ಅಂತ ಹೇಳಿದಾಗ
ಮೊದಲು ಹಾಕಿದರೆ ಅರ್ಥ, ಆಮೇಲೆ ಎರಡು ಮೊದಲು ಹಾಕಿ ಎರಡು ಆಮೇಲೆ ಹಾಕಿಬಿಟ್ಟಿದ್ದಾರೆ, ಮುಂದೆ ಹಾಕಿದ್ದಾರೆ ಆಮೇಲೆ ಹಾಕಿದ್ದಾರೆ. ವಿಷ್ಣುವಿನ ಕ್ವಾಲಿಫಿಕೇಷನ್ ಹೆಸರು ಕ್ವಾಲಿಫಿಕೇಷನ್ ಆದ್ದರಿಂದ ಎರಡು ಬಂದು ಗುಣವಾಚಕಾನಿ ಗೌಣಾನಿ ಗುಣವಾಚಕಾನಿ. ಪ್ರತಿಯೊಂದು ನಾಮ ಒಂದು ಗುಣ ಹೇಳುತ್ತೆ. ಅದಕ್ಕೆ ಆಚಾರ ಹೇಳಿದರು, ಒಂದಕ್ಕೆ 100 ಅರ್ಥ ಅಂತ ಹೇಳಿದ್ರಿಂದ ಎಷ್ಟು ಗುಣ ಆಯ್ತು ಅಲ್ಲಿಗೆ? ಒಂದು ನಾಮಕ್ಕೆ 100 ಗುಣ. ಈಗ ಉದಾಹರಣೆಗೆ PhD ಅಂತ ಹೇಳ್ತಾರೆ, MA ಸೇರಿತು, ಅದರಲ್ಲಿ PH ಸೇರಿತು, ಆಮೇಲೆ PUC ಸೇರಿತು, SSL ಸೇರಿತು, ಪ್ರೈಮರಿ ಕೋರ್ಸ್ ಸೇರಿತು. ಎಷ್ಟು ಸೇರಿತು ಅದರೊಳಗೆ? ಈಗ SSL ಸೇರಿಬಿಟ್ರೆ ಅದು ಹೇಳಿ ಸೇರೋಲ್ಲ, ಕೆಳಗೆ ಮೇಲಿನ ಸೇರೋದು, ಬರೀ ಲೋಯರ್ಗೆ ಎಲ್ಲ ಮೇಲಿನ ಇಲ್ಲೇ ಇಲ್ಲ, ಅಷ್ಟಕ್ಕೆ ಸ್ಟಾಪ್ ಆಗೋಯ್ತು. ಅರ್ಥ ಆಯ್ತಾ? ಪ್ರತಿಯೊಂದಕ್ಕೂ ಅಷ್ಟು ಅರ್ಥ ಬರುತ್ತೆ. ಈಗ ನಾನು ಕೇಳಬೇಕಾ SSLC ಕೇಳಬೇಕಾದ್ರೆ MAಗೆ ಅರ್ಥ ಏನು ಅದಕ್ಕೆ? ಗೊತ್ತಾಯ್ತಾ? ಆದ್ದರಿಂದ ಪ್ರತಿಯೊಂದು ನಾಮಕ್ಕೂ ಕೂಡ ಎಷ್ಟು ಅರ್ಥ ಇದೆ ಅಂದರೆ, ಅತಿ ಕಡಿಮೆ ಅಂದರೆ 100 ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ 100 ಇದೆ. ಇದನ್ನು ಹೇಳಿದ್ದು ಮತ್ತು ತೋರಿಸಿದ್ದು ಎರಡು ಆಚಾರ್ಯ. ಬರೀ ಹೇಳೋದಕ್ಕೆ ಯಾರೂ ಇರಲಿಲ್ಲ, ಅದು ಹೇಳಿದ್ದಲ್ಲದೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದರು. ಆದ್ದರಿಂದ ಒಂದೊಂದು ನಾಮಕ್ಕೆ ಅರ್ಥ ಇದ್ದಾಗ ದೇವ್ರಿಗೆ ಎಷ್ಟು ಗುಣ ಇರ್ತಾಯಿತ್ತು. ಅಂಥ ದೇವರು ನಿರ್ಗುಣ ಅಂತ ಕರೆದ್ರೆ ಗತಿ ಏನಾಗಬೇಕು? ಅಷ್ಟು ಗುಣ ಇದ್ದು 100 ಬರೋಣ 0 ಹಾಕಿಬಿಟ್ಟು ಹೇಗಿರುತ್ತೆ? 100 ಬರೋಣಿಗೆ 0 ಹಾಕಿದ್ರೆ ಎಷ್ಟು ಅನ್ಯಾಯ ಮಾಡಿದಾಗ ಆಗೋದಿಲ್ಲ. ತಾರ್ಕಿಕರು ಏನು ಮಾಡಿದರು? 8 ಗುಣ ದೇವರಿಗೆ. ಅನಂತ ಗುಣ ತೆಗೆದು ಎಷ್ಟು ಹಾಕಿದ್ರು? 8 ಗುಣ ಹಾಕಿ. ಎಷ್ಟು ಅನ್ಯಾಯ ಆಗಲಿಲ್ಲ? ಒಂದು ಗುಣ ಕಡಿಮೆ ಮಾಡಿದ್ರು ಅನ್ಯಾಯನೇ. PhD ಆದ್ರೆ ಬರೀ MA ಹಾಕಿಬಿಟ್ರೆ ಅನ್ಯಾಯ ಮಾಡಿದಾಗ ಆಗಲಿಲ್ವಾ? ಅರ್ಥ ಆಯ್ತಾ? ದೇವ್ರಿಗೆ ಎಷ್ಟು ಅನ್ಯಾಯ ಐತೆ ಇದರಿಂದ. ಅದಕ್ಕೆ ವಿಶ್ವಮಿಚ್ಚ ವಿವರ ಗುಣವಾನ್ ಆತ್ಮನಾಂ ಅಗುಣವಾನ್, ಗುಣ ಇಲ್ಲದವನು, ಒಂದೂ ಗುಣ ಇಲ್ಲದವನು ಅಂತ ಅರ್ಥ ಅದಕ್ಕೆ. ಹೌದು ಹೌದು. ಅವಿಕಾರಿಣೆ ಸ್ಫುಟವನಂತ ರೂಪಿಣೆ ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಆಯ್ತೀಗ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಯಾವ ನಾಮಗಳು ಗುಣವಾಚಕವಾಗಿದೆಯೋ, ವಿಖ್ಯಾತವಾಗಿಯೋ ಮಹಾತ್ಮಾತ ಆತನ ಗುಣಗಳನ್ನು ಋಷಿಭೀ ಪರಿಗೀತಾನಿ, ಋಷಿಗಳೆಲ್ಲ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ಅಂಥ ವಚನ ನಾಮಗಳನ್ನು ನಾನು ಭೂತಯೇ ಹೇಳ್ತೇನೆ. ಭೂತಿ ಅಂದ್ರೇನು? ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಪರಮೈಶ್ವರ್ಯ. ಪರಮೈಶ್ವರ್ಯ ಅಂದರೆ ಮೋಕ್ಷ. ಮೋಕ್ಷದಲ್ಲಿ ಆನಂದ ಉನ್ನಾಹ ಎರಡಕ್ಕೂ ಕಾರಣವಾಗತಕ್ಕಂಥ ಸ್ತೋತ್ರ ಇದು. ಅದನ್ನು ಹೇಳ್ತೇನೆ ಕೇಳು ಅಂತ ಒಂದರ್ಥ. ಅದು ಅಲ್ಲಿ ಇಷ್ಟಾರ್ಥ ಸಾಮಾನ್ಯ ತುಂಬ ಜನ ಬರೆದಿದ್ದಾರೆ. ಆದರೆ ವಿಶೇಷ ಅರ್ಥ ಇದೆ. ಯಾನಿ ನಾಮಾನಿ ಗೌಣಾನಿ, ಗೌಣಾನಿ ನಾಮಾನಿ ಯಾನಿ ತೇಪಿ ವಿಷ್ಣುನಾಮಾನಿ ಏವ. ಏನರ್ಥ ಅದಕ್ಕೆ? ಏನ? ಅದು ಪೂರ್ತಿ ಆಗಲಿಲ್ಲ, ಇನ್ನೂ ಬರಬೇಕು, ಸ್ಪಷ್ಟ ಆಗಬೇಕು. ಗೌಣರು ಅಂದರೆ ಬ್ರಹ್ಮಾದಿಗಳು ಅಂತ ಅರ್ಥ. ರಮಾ ಬ್ರಹ್ಮಾದಿಗಳು ಅವ್ರ ಹೆಸರು ದೇವರ ಹೆಸರೇ ಆಗಿವೆ. ಅರ್ಥ ಆಯ್ತಾ? ಗೌಣಾನಾಮಪಿ ನಾಮಾನಿ ವಿಷ್ಣುನಾಮಾನ್ಯೇವ ಅಂದರೆ ಬ್ರಹ್ಮ ಅಂತಿದೆ, ದೇವ್ರ ಹೆಸರದು. ಶಿವ ಸರ್ವ ಶಿರ್ವ ಇಲ್ಲೇ ಇದೆ. ಇಲ್ಲಿ ಶಿವ ಅಂತ ಇಲ್ಲಿ ಹೆಸರು ಇಟ್ಟಿದ್ದಾರೆ ಅಷ್ಟೇ. ಆದಿತ್ಯ ಇಲ್ಲಿ ಹೆಸರೇನೆ. ಆದಿತ್ಯರ ಹೆಸರು ಇಲ್ಲಿಟ್ಟಿಲ್ಲ, ಈ ಹೆಸರು ಆದಿತ್ಯನ ಇಟ್ಟಿಲ್ಲ. ಆಯಿತಾ? ಇದು ಯೋಚನೆ ಮಾಡಿದರೆ ಸಿಂಪಲ್ ಆಯ್ತು. ಗೌಣರ ಹೆಸರುಗಳು ಕೂಡ ಅವರದೇ ಹೆಸರಾಗಿದೆ, ಬೇರೆ ಅಲ್ಲ. ಆಮೇಲೆ ವಿಖ್ಯಾತಾನಿ, ವಿಖ್ಯಾತಾನಿ ಮಾಡಿದರೆ ತತ್ರೈವ ಪ್ರಸಿದ್ಧಾನಿ. ಕೇಶವ ನಾರಾಯಣ ಮಾಧವ ಏನವೆಲ್ಲ ಹೇಳಿ ವಿಷ್ಣು ಹೆಸರು ಎಲ್ಲರಿಗೂ ಗೊತ್ತಿರೋದು ವಿಖ್ಯಾತಾನಿ. ಇನ್ನು ಕೆಲವೇನು ವಿರುದ್ಧತೆಯ ಖ್ಯಾತಾನಿ ಅಂದರೆ ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ ಎಲ್ಲ ಬಂದೋಯ್ತು. ಬ್ರಹ್ಮಸೂತ್ರದ ಅರ್ಥ ಈಗ. ಯಾಕೆ ಬ್ರಹ್ಮಸೂತ್ರ ಮಹಾಭಾರತ ಏನವು ರಿಲೇಟೆಡ್ ಅವೆಲ್ಲ. ಆದ್ದರಿಂದ ವಿಖ್ಯಾತಾನಿ ವಿರುದ್ಧತೆಯ ಖ್ಯಾತಾನಿ ಅನ್ಯತ್ರೈವ ಪ್ರಸಿದ್ಧಾನಿ ಅಂತ ಅರ್ಥ. ಯಾರಾತ ಮಾಡಿ ಎಲ್ಲಿ ಮಾಡ್ತೀರಿ ಹೇಳಿ? ಅದೇನೆ. ಅದಕ್ಕೆ ಬ್ರಹ್ಮಾದಿಗಳ ಹೆಸರು ಗೌಣ. ದೇವರ ಮುಂದೆ ಅವರೆಲ್ಲ ಗೌಣನೇ. ಗೊತ್ತಾಯ್ತಾ? ಗೌಣರ ಹೆಸರುಗಳು ದೇವರ ಹೆಸರು. ಈ ಮಾತು ಮಹಾಭಾರತಲ್ಲೇ ಬರುತ್ತೆ. ಬ್ರಹ್ಮದೇವರು ಸೃಷ್ಟಿ ಮಾಡಿದರು, ಹೆಸರಿಡಬೇಕು. ಯಾರ ಹೆಸರಿಡಲಿ ಅಂತ ನಮ್ಮಪ್ಪನ ಹೆಸರಿಡ್ತಾ ಹೋಗ್ಬಿಡೋದು. ಅದು ಅಭ್ಯಾಸ ಆಯ್ತು. ಈಗ ತಮ್ಮ ಹುಡುಗರು ಹೆಸರಿಡ್ತಾರೆ, ಅಪ್ಪನ ಹೆಸರು ತಾತನ ಹೆಸರು ಅಂತ ಹೇಳೋದಿಲ್ಲ. ಬ್ರಹ್ಮದೇವರೇ ಶುರು ಮಾಡಿದ್ದದ್ರ. ನಮ್ಮಪ್ಪನ ಹೆಸರು ಇಡ್ತೇನೆ, ಅವ್ರ ಹೆಸರು ಅಂತ ಹೇಳಿ ವಿಷ್ಣು ನಾಮೇಭ್ಯ ವಾಚ. ದೇವ್ರ ಹೆಸರನ್ನೇ ಇಡ್ತಾ ಶುರು ಮಾಡಿದರೆ ಹೊರತು ಕೊನೆಗೆ ದೇವ್ರ ಹೆಸರು ಬರ್ತೋಯ್ತು. ಇವತ್ತು ಕಪಿಲ ಅಂತಿದೆ, ಕ್ರಿಕೆಟ್ ಪ್ಲೇಯರ್ ಹೆಸರಾಗಿಬಿಡ. ಉಳಿದವ್ರಿಗೆ ಗೊತ್ತಿಲ್ಲ ಅವ್ರು, ಯಾಕೆ ಕ್ರಿಕೆಟ್ ಪ್ಲೇಯರ್ ಹೆಸರು ಅಂದ್ರೆ ವಿಷ್ಣುದಾಸರ ಹೆಸರು ಬಂತಲ್ಲ, ಆಗಿನ ಕಾಲದಿಂದ ಇದ್ದ ಅಂತ ಹೇಳ್ತೇನೆ. ಹಾಗಿದ್ರೆ ಎಲ್ಲ ತಪ್ಪು ಕಲ್ಪನೆ ಬಂದ್ಬಿಡು, ಹಾಗೆ ಬರಲಿಲ್ಲ. ಅರ್ಥ ಆಯ್ತಾ? ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ. ಇದು ಬರೀ ಒಂದು ಋಷಿಗಳು ಹೇಳಿದ್ದಾರಲ್ಲ, ಋಷಿಗಳು ಹೇಳೋದಲ್ಲ. ಯಾವ ಹೆಸರುಗಳು? ವೇದದ ಹೆಸರುಗಳು. ಎಷ್ಟು ಸ್ವಾರಸ್ಯ. ವೇದದ ಹೆಸರು ಹೇಳ್ತಾರೆ ಅಂದರೆ
ವಿಷ್ಣು ಹೆಸರು ಅದು. ಯಾತಕ್ಕೆ? ವೇದ ಪಾರಾಯಣ ಮಾಡ್ಬೇಕಾದ್ರೆ ಪ್ರತಿಯೊಂದು ಎಲ್ಲರೂ ಒಂದು ಮಾತು ಹೇಳ್ತಾರೆ, ಪ್ರತಿನಿತ್ಯ 12 ಮುಗಿಸಲ್ಲ. ನಮ್ಮಲ್ಲಿ ಇಲ್ಲ, ವೇದರ ಹೇಳೋದಿಲ್ಲ, ಅದರಿಂದ ಮುಗಿಸೋ ಪ್ರಶ್ನೆ ಬರೋದಿಲ್ಲ. ಅವ್ರು ಮುಗಿಸ್ತಾ ಕೊನೆಗೆ ಹೇಳ್ತಾರೆ, ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ. ಗೊತ್ತಾಯ್ತಾ? ಋಷಿ ಏನು ಮುಂದೆ ಹೇಳ್ತಾರೆ, ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ತಾವಂತಿ ಹರಿನಾಮಾನಿ ಪ್ರಕೀರ್ತಿತಾನಿ ನ ಸಂಶಯ. ಅವಿಷ್ಟು ಹರಿಯ ಹೆಸರುಗಳು, ಹರಿಯ ಹೆಸರುಗಳು, ಹರಣ ಹೆಸರಲ್ಲ. ಅದನ್ನು ಹರಿಯ ಹೆಸರಾದ್ದರಿಂದ ವಿಷ್ಣು ಸರ್ವೋತ್ತಮತ್ವನೇ ಹೇಳ್ತಾ ಇದೆ. ಅದಕ್ಕೆ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಅಂದರೆ ಇವತ್ತಿಂದ ಬರೋದಲ್ಲ, ಅದು ಮೊದಲಿಂದ ಇದ್ದೇ ಇದೆ. ನೀವು ಕೇಳಿದ್ದೇ ಕೇಳ್ತೇನೆ ಅಷ್ಟೇ ಹೊರತು ಬೇರೆ ಅಲ್ಲ. ಈ 1000 ಇದು ಪ್ರಶಸ್ತಿ ಇದು. ಇದೊಂದು ಶ್ಲೋಕ ಓದಿಬಿಟ್ರೆ ವಿಷ್ಣು ನಾವು ಎಷ್ಟೆಷ್ಟಿದೆ ಇದರಲ್ಲಿ. ಎಲ್ಲ ಹೆಸರುಗಳು ದೇವರ ಹೆಸರುಗಳೇ. ಬ್ರಹ್ಮವಿದುತ್ತು, ಬ್ರಹ್ಮದೇವರ ಹೆಸರು. ರುದ್ರೋ ಬಹುಶರಾ ಬಭ್ರೋ, ರುದ್ರದೇವರ ಹೆಸರು. ಸರ್ವಶಿವಸ್ಥಾಣು ಆದಿತ್ಯ ಸೋಮ, ಎಷ್ಟು ಬೇಕು ಹೆಸರುಗಳು ನಿಮಗೆ. ಎಲ್ಲ ಹೆಸರು ಯಾರ್ದಾಯ್ತು ಈಗ? ದೇವರ ಹೆಸರುಗಳೇ. ಇಲ್ಲಿಂದ ಇಡ್ತಾರೆ. ಹಿಂದೆಲ್ಲ ಒಂದು ಪದ್ಧತಿ ಇತ್ತಂತೆ, ಅದು ಈಗ ಕಾಣಿಸೋದಿಲ್ಲ. ಹೆಸರಿಡಬೇಕು, ಒಬ್ಬ ಮುಂದಿನ ಸ್ವಾಮಿ ಹೆಸರಿಡಬೇಕು ಅಂತ. ಯಾವ ಹೆಸರು ಇಡಬೇಕು ಅಂತ ಹೇಳಿದರೆ ವಿಷ್ಣು ಸಹಸ್ರ ಪಾರಾಯಣ ಮಾಡ್ತಾ ಕೂತಿರ್ಬೇಕು. ಯಾವ ಹೆಸರು ಹೇಳಬೇಕಾದ್ರೆ ಅವರು ದೇಹ ಬಿಡ್ತಾರೋ ಆ ಹೆಸರು ಹೇಳಬೇಕು ಅಂತ ಒಂದು ಕಾಲಕ್ಕಿತ್ತಂತೆ. ಈಗ ಅದು ಹೆಸರು, ಆ ಪದ್ಧತಿ ಇಲ್ಲ ಈಗ. ಬಟ್ ಅದು ಕರೆಕ್ಟ್ ಹೆಸರು, ಅದೇ ಬರುತ್ತೆ ಅಂತ ಅರ್ಥ, ಇದರಲ್ಲಿ ಬಂತು ಅಂತ ಅರ್ಥ. ಅಲ್ಲಿ ಹೆಸರು ಯಾರಿಗೆ ಇಡಬೇಕು? ಮುಂದಿನವರಿಗೆ. ಏನ? ಹೌದೌದು, ತುಂಬ ಹೆಸರು ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ. ಕೆಲವು ಬರಲ್ಲ, ಒಂದು ಇಂಪ್ಲೈಡ್ ಆಗಿ ಬರುತ್ತೆ. ಡೈರೆಕ್ಟ್ ಬರೆದವರು ಎಲ್ಲ ದೇವರ ಹೆಸರು ಆದ್ದರಿಂದ ಬಂದೇ ಬರುತ್ತೆ. ಅರ್ಥ ಮಾಡಿದಾಗ ಬರುತ್ತೆ ಬೇಕಾದ್ರೆ. ಅದೇ ಪದನೇ ಅರ್ಥ ಮಾಡಿ ಹೆಸರು ಅರ್ಥ ತರ್ಬೋದು. ಹಾಂ, ಇಲ್ಲಿ ಮುಗೀತು. ಈಗ ಶುರು ಮಾಡುತ್ತಾ ಇಷ್ಟ ಅಂದರೆ ಆ ನಾಮಕ್ಕೆ ಎಷ್ಟು ಹೆಸರು ಐತೆ ನೋಡಿ. ಇದೆಲ್ಲ ನೋಡಿದಾಗ ಆಚಾರ್ಯ ಬರೀ ಅರ್ಥ ಬೇರೆ ಎಷ್ಟು ಅರ್ಥ ಆಗಿಬಿಡುತ್ತೆ. ಸುಮ್ಮನೆ ಅನುವಾದ ಮಾಡೋದು ಬೇರೆ, ಗೊತ್ತಾಯ್ತಾ? ಹೋಗಿ ಅದು ಸಂಬಂಧಪಟ್ಟ ಅನುವಾದ ಮಾಡೋದು ಬೇರೆ. ಇದು ಕರೆಕ್ಟಾಗಿ ಇಷ್ಟೆಲ್ಲ ಅರ್ಥ ಹೇಳಿ ಬ್ರಹ್ಮಸೂತ್ರ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ವಿಖ್ಯಾತ ಅನ್ನೋ ಒಂದು ಪದ ಎಷ್ಟು ಅರ್ಥ ಸೇರಿಬಿಡತ್ತಾಗ. ಒಂದು ಶಬ್ದಗಳು 4 ವಿಧ ತಾನೆ. ಒಂದು ತತ್ರೈವ ಪ್ರಸಿದ್ಧ, ಇನ್ನೊಂದು ಉಭಯತ್ರ ಪ್ರಸಿದ್ಧ, ಆಮೇಲೆ ಅನ್ಯತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ. ಕರೆಕ್ಟ್ ಅರ್ಥ ಎಲ್ಲ ಬಂದೋಯ್ತು. ಆಗ ವಿಷ್ಣು ಸಹಸ್ರನಾಮದ ಅರ್ಥನ ಪ್ರತಿಯೊಬ್ಬರು ಕೂಡ ಆಚಾರ್ಯ ಎಷ್ಟು ಋಣಿಗಳಾಗಿರಬೇಕು ಅಂದರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ತಿಳಿಸ್ತಾರೆ. ಆದರೆ ಅಲ್ಲಿ ಹೇಳೋದಿಲ್ಲ, ಇನ್ನೊಂದು ಕಡೆ ಹೇಳ್ತಾರೆ. ಇದು ಆಚಾರ್ಯ ಒಂದೇ ಕಡೆ ಹೇಳೋದಿಲ್ಲ ಯಾವ ವಿಷಯನೂ. ಯಾಕೆ ವರ್ಕೌಟ್ ಮಾಡಬೇಕು ಇವರು. ಕೆಲವು ಸತ್ತು ಉತ್ತರ ಇಲ್ಲಿ ಮ್ಯಾಥಮೆಟಿಕ್ಸ್ ಕೊಟ್ಟುಬಿಟ್ಟು ಉತ್ತರ ಕೊನೆ ಪೇಜಲ್ಲಿ ಕೊಟ್ಟಿರ್ತಾರೆ, ಕೊನೆ ಪೇಜಲ್ಲಿ ಅಲ್ಲೇ ಕೊಟ್ಬಿಟ್ರೆ ಅಲ್ಲೇ ಹೇಳ್ಬಿಡ್ತಾರೆ. ಅಷ್ಟಾದರೂ ತೆಗೆದು ನೋಡಿ, ಕೊನೆ ಪಕ್ಷ ಅಷ್ಟಾದರೂ ತೆಗೆದು ನೋಡಿ ಸಾಧನೆ ಅಷ್ಟೇ ಆಗಿರೋದು. ವರ್ಕ್ ಸ್ವಲ್ಪ ಇಲ್ಲ, ಸಾಧನೆ ಆಗೋದಿಲ್ಲ. ಅದು ಸಾಧನೆ ಆಗೋದು ಯಾವಾಗ? ನಿಮ್ಗೆ ಕಾಂಟ್ರಿಬ್ಯೂಷನ್ ಏನಾರು ಇರಬೇಕಲ್ಲ, ಅದಕ್ಕೆ ಒಂದಾದರೂ ಚೂರು ಸೇರಿಸ್ಕೋಬೇಕಾದ್ರೆ ಅಲ್ಲಿ ಮುಗೀತು. ಈಗ ಓಂ ವಿಷ್ಣುರ್ ವಷತ್ಕಾರೋ ಭೂತಭೈಭವತ್ರಹು ಭೂತವೃದ್ಭಾವೋ ಭೂತಾತ್ಮ ಭೂತಭಾವನಃ. ಇದರಿಂದ ಶುರುವಾಗ ಒಟ್ಟು 107 ಶ್ಲೋಕ ಇರೋದು. ಇಲ್ಲಿಂದ ಮೊದಲು 13 ಶ್ಲೋಕ ಇದೆ. ಇಲ್ಲಿಂದ ಶುರುವಾಗೋದು ವಿಷ್ಣು ಸಹಸ್ರ. ಸಾಮಾನ್ಯ ತುಂಬ ಜನ ಇಷ್ಟ ಹೇಳಿಬಿಡ್ತಾರೆ, ಪೂರ್ತಿ ಹೇಳಬೇಕು. ಮೊದಲೆಲ್ಲ ಹೇಳಿದರೆ ಏನು ಹೇಳ್ತಾ ಇದ್ದಾರೆ ಅಂತ ನಮಗೆ ಡೀಟೇಲಾಗಿ ಗೊತ್ತಾಗತ್ತೆ. ಪರಿಸ್ಥಿತಿ ಹೇಳಿದಾಗ ಅದ್ರ ಫಲ ಏನು ಅಂತ ಗೊತ್ತಾಗತ್ತೆ. ಅವಾಗ ಪೂರ್ತಿ ಸದ್ಯ ಬರುತ್ತೆ. ಅದೆಲ್ಲ ಯಾವುದಕ್ಕೆ ಅಂದರೆ ಜಪ ಮಾಡಬೇಕಾದ್ರೆ, ಜಪಕ್ಕೋಸ್ಕರ. ಹೇಳಬಾರದು ಅಲ್ಲ, ಹೇಳಬೇಕು, ಹೇಳಲೇಬೇಕು ಅಲ್ಲ, ಗೊತ್ತಾಯ್ತಾ? ಅದೇ ತುಂಬ ಹೇಳ್ಬಿಡ್ತಾ ಹೇಳೋದೇ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರನೇ ಸುಮ್ಮನೆ ಹೇಳೋದಕ್ಕೆ ಅದೇನೂ ಬೇಕಿಲ್ಲ. ಬರೀ ಸ್ತೋತ್ರವಾಗಿ ಹೇಳೋದಕ್ಕೆ ಎಲ್ಲ ಸ್ತೋತ್ರಕ್ಕೆ ಹೇಳ್ತೀರಿ, ಹಾಗೆ ಹೇಳೋದಕ್ಕೆ ಅದು ಪುನಶ್ಚರಣೆ ಮಾಡೋದು ಬೇರೆ, ಬರೀ ಜಪ ಮಾಡೋದು ಬೇರೆ, ಹೋಮ ಮಾಡ್ಲಿಕ್ಕೆ ಬೇರೆ. ಅವಾಗೆಲ್ಲ ಸೇರಿಸ್ಕೊಡು. ಸ್ವಾಹ ಸೇರಿಸ್ಬೇಕು. ಹೋಮ ಮಾಡ್ಬೇಕಾದ್ರೆ ಸ್ವಾಹ ಇಡಬೇಕು, ಇದಕ್ಕೆ ನಮಃ ಹಾಕಬೇಕು, ಎಲ್ಲ ಸೇರಿಸ್ಬೇಕಲ್ಲ. ಅದಕ್ಕೆ ಜಪ ಎಲ್ಲ ಮಾಡಬೇಕು ಅಂತ ಹೇಳಿದ್ರಲ್ಲ, ಆ ಪದ್ಧತಿ ಬರಲಿಕ್ಕೇ ಇವೆಲ್ಲ ಶುರುವಾಯಿತು. ವಿಷ್ಣು ಸಹಸ್ರನಾಮ ಹೇಳಬೇಕಾ ವಿಶ್ವಾಯ ನಮಃ ವಿಷ್ಣು ಯಾತಕ್ಕೆ ಬಂತು ಅಂದರೆ ಅದಕ್ಕೆ ಉಪಯೋಗಿಸ್ತೀವಿ ಅಂತ ಅರ್ಥ ಆಯ್ತು. ಅರ್ಚನೆಗೆ ಉಪಯೋಗಿಸ್ಬಿಟ್ಟಾಗ ನಮಃ, ಜಪ ಉಪಯೋಗಿಸಿದಾಗ ಅದು ಮಂತ್ರ ಅವೆಲ್ಲ ಬೀಜಾಕ್ಷರ ಹೇಳಬೇಕು. ಅಂಗನ್ಯಾಸ ಕರನ್ಯಾಸ. ಹೋಮಕ್ಕೆ ಬರೋ ಸ್ವಾಹ, ಓಂ ವಿಶ್ವಾಯ ಸ್ವಾಹ ವಿಷ್ಣವೇ ಸ್ವಾಹ ಅಂತ ಹಾಕಬೇಕು. ಹಾಗೆ ಬಂದು ಇದಕ್ಕೆ ಬಂತು. ಬೃಹತಿ ಸಹಸ್ರ ಹೋಮ ಮಾಡಿದಾಗ ತುಂಬ ಜನ ಒಂದು ತಪ್ಪು ಮಾಡ್ತಾರೆ, ಕೆಲವು ಸರಿ ಮಾಡ್ತಿರ್ಬೋದು. ಬೃಹತಿ ಸಹಸ್ರ ವಿಷ್ಣು ಸಹಸ್ರ ಸಂಬಂಧ ಇರೋದರಿಂದ ಪ್ರತಿಯೊಂದರೂ ಕೇಳಿಬಿಟ್ಬಿಡಬಾರ್ದು. ಏನು ಹೇಳಬೇಕಲ್ಲಿ? ವಿಷ್ಣು ಸಹಸ್ರ ಒಂದು ನಾಮ ಹೇಳಿ ಹಾಕಬೇಕು. ಅಥವಾ ಕೊನೆ ಮುಗಿದ ಮೇಲೆ ಮತ್ತೆ ಹೇಳಬೇಕು, ಕೊನೆ ಪಕ್ಷ ಎಲ್ಲ ಮತ್ತೊಂದು ಆಹುತಿ ಹಾಕಬೇಕು. ಅವಾಗ ಪೂರ್ತಿ ವಿಷ್ಣು ಸಹಸ್ರ ಅರ್ಥ ಅಂತ ಗೊತ್ತಾಗುತ್ತೆ. ಇದುವರೆಗೆ ಗೊತ್ತಾಗುತ್ತೆ. ಅದಕ್ಕೆ ಶೇಷಚಂದ್ರಿಕಾಚಾರ್ಯ ಏನು ಮಾಡಿಬಿಟ್ರು ಅವರು, ಪ್ರತಿ ಅರ್ಥ ಬರೋದು ವಿಷ್ಣು ಸಹಸ್ರಾಮಸ್ಯ, ಅದಕ್ಕೆ ಅರ್ಥ ಬೇರೆ ಶುರು ಮಾಡಿ. ಅದು ಲಿಂಕ್ ಆಗಿ ತೋರಿಸ್ಬೇಕಾಗಿತ್ತು.
ಬಟ್ ಅದು ಪ್ರಾಕ್ಟೀಸ್ ಹೆಚ್ಚನ ನಾನು ನೋಡಿದಂತೆ ಬಂದಿಲ್ಲ. ಮಾಡಿದರೆ ಕೆಲವರು ಮಾಡ್ತಿರ್ಬೋದು, ಅದು ಶ್ರೇಷ್ಠ. ಹಾಂ, ಶ್ರುತಿಶಾಸ್ತ್ರ ಹೋಮದಲ್ಲಿ ವಿಷ್ಣು ವಿಷ್ಣು ಸಹಸ್ರ ಹೇಳೋದಿಲ್ಲ, ಬರೀ ರುಕ್ ಮಾತ್ರ ಹೇಳ್ತಾರೆ ಹೋಮದಲ್ಲಿ. ಹೋಮದಲ್ಲಿ. ಹೌದಾ? ಅದೇ ಅದು ಈಗ ಮಾಡಿದರೆ ಫುಲ್ ಆಗುತ್ತೆ. ನಿಮಗೆ ಅರ್ಥ ಗೊತ್ತಾಗಬೇಕು. ಅದಕ್ಕೆ ಶ್ರೇಷ್ಠರಿಗೆ ಆ ಥರ ತೋರಿಸಿದ್ರು. ಅದು ವೆರಿ ಇಂಪಾರ್ಟೆಂಟ್. ಗೊತ್ತಾಯ್ತಾ? ಇದು ಅಲ್ಲಿ ಬರೀಬೇಕಾಗಿರಲಿಲ್ಲ. ಆಚಾರ್ಯ ಏನು ಹೇಳಿದರು? ಪ್ರತಿಯೊಂದು ರುಕ್ಕು ಕೂಡ ವಿಷ್ಣು ಸಹಸ್ರನಾಮದ ಅರ್ಥ ಆಗಿದೆ ಅಂತ ಹೇಳಿಬಿಟ್ಟು ಅದು ಹೇಗೆ ಅಂತ ಅನ್ವಯ ಮಾಡಿದರು. ಆ ವಿಷ್ಣು ಶಬ್ದಕ್ಕೆ ಏನರ್ಥ, ಆ ರುಕ್ ಹೇಳಿ ಅದಕ್ಕೇನರ್ಥ, ಎರಡು ಒಂದೇ ಆಗಬೇಕು. ಸೊ ನಾಮಾರ್ಥ ಅಲ್ಲಿ ಬಂದಿದೆ ಅಂತ ಅರ್ಥ ಆಯ್ತಾ? ಆದ್ದರಿಂದ ಬೃಹತಿ ಸಹಸ್ರ ಹೋಮ ಮಾಡಿದಷ್ಟು ಪುಣ್ಯ ಬರುತ್ತೆ. ಬೃಹತಿ ಪಾರಾಯಣ ಮಾಡಿದಷ್ಟು ಪುಣ್ಯ ಬರೀ ವಿಷ್ಣು ಸಹಸ್ರ ಹೇಳಿದ್ರೆ ಬರುತ್ತೆ. 1000 ರುಕ್ಕೆಯಲ್ಲಿ 1000 ನಾಮ ಇಲ್ಲಿ. ಎಷ್ಟು ಸುಲಭ ಆಗಲಿಲ್ಲ. ಶತವರ್ಷ ಹರಿಧ್ಯಾನ ಫಲಮಾಪ್ನೋತಿ ಮಾನವ ಇದರಲ್ಲಿ ಬರೀತಾರೆ ಆಚಾರ್ಯರು. 100 ವರ್ಷ ದೇವರ ಧ್ಯಾನ ಮಾಡಿದಷ್ಟು ಪುಣ್ಯ ವಿಷ್ಣು ಸಹಸ್ರನಾಮದಿಂದ ಬರುತ್ತೆ ಮತ್ತು ಬೃಹತಿ ಸಹಸ್ರ ಬರುತ್ತೆ ಅಂತ ಹೇಳಿ. ಹಾಂ, ಹೇಳಿದ್ದೇನು ಅನ್ನ, ಅದು ಅನ್ನ ಅಂತ ಹೇಳಿದ್ದ. ಅನ್ನ ಅಂದರೆ ನೈವೇದ್ಯ ಆಯ್ತಲ್ಲ. ಎಲ್ಲ ಸ್ತೋತ್ರನೂ ಎಲ್ಲರಿಗೂ ಅನ್ನ. ಏನು ಸ್ತೋತ್ರ ಹೇಳಿದ್ರು ಕೂಡ ನೈವೇದ್ಯ ಮಾಡೋದು ಪುಣ್ಯ ಬರುತ್ತೆ. ಅದಕ್ಕೆ ನೈವೇದ್ಯ ಮಾಡಬೇಕಾದ್ರೆ ಸ್ತೋತ್ರ ಹೇಳಬೇಕು, ದ್ವಾದಶ ಸ್ತೋತ್ರ. ಆ ಸ್ತೋತ್ರ ಪ್ರಧಾನ. ಸುಮ್ಮನೆ ಬಡಿಸ್ತಾ ಇರೋ ಊಟ ಮಾಡ್ತಾರೆ ನಮಗೆ. ಬರೀ ಉಪಚಾರ ಮಾಡಬೇಕಾದ್ರೆ ಮಧ್ಯೆ ಹೇಳಿರ್ಬೇಕಾ ಅದು ಬೇಕಾ ಕೇಳ್ತಿರ್ಬೇಕು. ಇನ್ನು ಹಾಕಿ ಶಿವಳ್ಳಿ ಅಂತಿದ್ದು ಏನಾಗುತ್ತದೋ ಅದು ಖುಷಿಯಾಗುತ್ತೆ. ಸುಮ್ಮನೆ ಹಾಕಿ ದನಕ್ಕೆ ಬಡಿಸ್ತಾರ್ರಿ ಅಂತ ಹೇಳೋದಿಲ್ಲ. ಹಸುಗೆ ಯಾರು ಇದಾರು ತಿನ್ನು ಅಂತ ಹೇಳ್ತಾರ. ಅದಕ್ಕೆ ಉಪಚಾರ ಮಾಡಬೇಕು, ಬಾಯಲ್ಲಿ ಹೇಳ್ತಿರ್ಬೇಕು. ಅದು ಸ್ತೋತ್ರ. ಬಾಯಲ್ಲಿ ಹೇಳೋದೆಲ್ಲ ಏನದು ಸ್ತೋತ್ರ. ತಿಂದ್ಕೊಂಡು ಹೋಗಿ ಹಾಗೆ ಆ ಸ್ತೋತ್ರ ಆಗೋದಿಲ್ಲ. ಅದಕ್ಕೆ ನೀವು ಬಂದು ನಮ್ಮ ಪುಣ್ಯ ಅಂತ ಹೇಳಬೇಕು. ನಾವು ಬೇರೆ ಬಂದು ನಿಮ್ಮ ಪುಣ್ಯ ಅಂತ ಹೇಳಬಾರ್ದು, ನಮ್ಮ ಪುಣ್ಯ ಅಂತ ಹೇಳ್ಬೇಕು. ಯಾರೇ ಬಂದರೂ ಕೂಡ ಅದು ಸ್ತೋತ್ರ. ಹಾಗೆ ಮಾಡೋದನ್ನ ಸ್ತೋತ್ರ ಆಗುತ್ತೆ. ಉಪಚಾರ ಮಾಡಿ ಬಡಿಸ್ತಾರೆ ಅಂತ ಹೇಳೋದಿಲ್ಲ. ಹಾಗೆ ಅಲ್ಲಿಗಿರಲಿ. ವಿಶ್ವಂ ಅಂದರೆ ಏನು? ಎಲ್ಲ ಪೂರ್ಣ. ವಿಶ್ವಂ ಅಂದರೆ ಪೂರ್ಣ ಅರ್ಥ ಆಯ್ತಾ? ಇದು ಮೊದಲು ಯಾಕೆ ಬಂತು ಅಂತ ಪ್ರಶ್ನೆ. ಈಗ ಅದಕ್ಕೆ ಹೇಳಬೇಕಾದ್ರೆ ಪೂರ್ಣ ದೇವರು ಮೊದಲನೇ ಸೂಕ್ಷ್ಮ ಪರಿಚಯ, ಮುಂದೆ ಪೂರ್ಣ ಪೂರೈತ ಪುಣ್ಯ ಬರುತ್ತೆ. ಇದು ಅತ್ಯಂತ ಬೇಸಿಕ್ ಪರಿಚಯ ಪೂರ್ಣ ಅಂಥೇಳಿ. ಏನು ಪೂರ್ಣ? ವಷಟ್ಕಾರ ಪೂರ್ಣ, ಭೂತವೈವತ್ಪ್ರಭು ಪೂರ್ಣ. ಪ್ರತಿಯೊಂದಕ್ಕೂ ವಿಶ್ವಂ ಸೇರಿಸ್ಕೊಂಡ್ಬಿಟ್ರೆ ಪ್ರತಿಯೊಂದು ಪೂರ್ಣ. ಮತ್ತು ಸರ್ವ ಪೂರ್ಣ, ಆಮೇಲೆ ಶರ್ವ ಪೂರ್ಣ. ಇವರಾರು ಹೆಸರಿಟ್ಕೊಂಡಿದ್ದಾರೆ, ಪೂರ್ಣ ಅಲ್ಲ. ಹೆಸರಿಟ್ಕೊಂಡಿದ್ರು ಪೂರ್ಣ ಅಲ್ಲ. ನಿಜವಾದ ಪೂರ್ಣಾರ್ಥ ಬರೋ ದೇವರಿಗೆ ಬಗ್ಗೆ ಮಾತ್ರ. ಅದಕ್ಕೆ ಸರ್ವಶಬ್ದ ವಾಚ್ಯತ್ವ ಅಂಬೋದು ಗುಣತಃ ತಿಳ್ಕೊಂಡಾಗ ಉಳಿದವ್ರಿಗೆ ಲಿಮಿಟ್ ಆಗಿಬಿಡುತ್ತೆ. ದೇವರಿಗೆ ಅದು ವಿಶೇಷ ಅರ್ಥ ಕೊಡುತ್ತೆ. ಸ್ವಯಂಭೂ. ಅಯ್ಯ, ಇದು ಒಂದು ಅರ್ಥ ಹೇಳ್ತಾರೆ, 100 ಅರ್ಥ ಅಂತ ಹೇಳಿದಾಗ ವಿಶ್ವ ಅಂದರೆ ಏನು? ವಿಶ್ವ ಪ್ರವೇಶನೇ, ಸರ್ವತ್ರ ವ್ಯಾಪ್ತ ಅಂತ ಗೊತ್ತಾಯ್ತು. ಬೇಕಾಷ್ಟು ಅರ್ಥ ಹೇಳ್ಬೋದು. ಮತ್ತು ಇನ್ನೂ ಭಾರಿ ಸ್ವಾರಸ್ಯ. ಸುಮ್ಮನೆ ಸಿಂಪಲ್ ಹೇಳಿದರೆ ವಿ ಇದೆ, ಶ್ವ ಇದೆ. ವಿ ಅಂದರೆ ಗರುಡ, ಶ್ವ ಅಂದರೆ ನಾಯಿ. ಗರುಡನಿಂದ ನಾಯಿವರೆಗೂ ಎಲ್ಲ ಕಡೆ ಇರೋಣ ಅಂತ ಅರ್ಥ. ಬಂದಿದೆ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣಿ ಗವ್ಯಸ್ಥಿನಿ ಇಲ್ವಾ? ಎಲ್ಲರೂ ದೇವರಿದ್ದಾನೆ. ಅದಕ್ಕೆ ಈ ರೀತಿ ಹೇಳಿದಾಗ ಎಷ್ಟು ಅರ್ಥ ಆಗುತ್ತಾಗ? 100 ಅರ್ಥ ಮಿನಿಮಮ್ ಅಂತ ಅದಕ್ಕೆ ಆಚಾರ ಹೇಳಿತ್ತು ಅಷ್ಟೇ. ಅರ್ಥ ಆಯ್ತಾ? ಅದಕ್ಕೆ ಎಷ್ಟು ತೋರಿಸ್ಬೇಕು ಹೇಗೆ ಅಂತೇಳಿ. ಅಲ್ಲಿಗೆ ಒಂದರ್ಥ ಪೂರ್ಣ. ವಿಶ್ವಂ ಸಮಸ್ತಂ ಪೂರ್ಣಂಚ. ಆಚಾರ್ಯ ತುಂಬ ಕಡೆ ಕೊಟ್ಟು ಮಾಡ್ತಾರೆ ಅರ್ಥನ. ಇಲ್ಲಿ ಹೇಳಿಲ್ಲ ಅವರು. ಇದಕ್ಕೇನು ಇಲ್ಲಿ ಬರದೇ ಇಲ್ಲ. ಬೇರೆ ಕಡೆ ಎಲ್ಲ ಅರ್ಥ ಬರಲ್ಲ, ಬೆರೀತಾ ಹೋಗ್ತಾರೆ. ಸರಿ, ಇಡೀ ವಿಷ್ಣು ಸರ್ವಮೂಲ ಪೂರ್ತಿ ವಿಷ್ಣು ಸಹಸ್ರನಾಮದ ಅರ್ಥನೇ, ಸರ್ವಮೂಲ ಪೂರ್ತಿಯಾಗಿ. ಅಷ್ಟು ಅಂಥ ಕೌಶಲ ಆಚಾರ್ಯದ ಒಬ್ಬರದೇನೆ. ಆ ಥರ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಇದನ್ನು ಓದಿ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹೇಳಿದ್ ಬಹುಜ್ಞ ಏವ ಜಾನಂತಿ ವಿಶೇಷೇಣ ಅರ್ಥಮೇತೆಯೋ. ಅವ್ರು ಸರ್ವ ಮೂಲ ಅಂತ ಹೇಳಿದ್ರಿಂದ ಎಲ್ಲ ಮೂಲಾರ್ಥ ಹೇಳಿದೆ ಅದರೊಳಗೆ. ಅದು ಬಿಡಿಸಿ ತೊಗೊಳ್ಬೇಕಾದ್ರೆ ನಿಮ್ಮ ಕೆಲಸ ಅದು. ಗೊತ್ತಾಯ್ತಾ? ವಿಷ್ಣುಂ ವಿಶ್ವಂ ವಿಷ್ಣು ವಷಟ್ಕಾರ ಭೂತಭವತ್ಪ್ರಭು ಭೂತಕೃತ್ ಭೂತಹೃದ್ ಭಾವ ಭೂತಾತ್ಮ ಭೂತಭಾವನಃ. ಆಯಿತು. ನಾಳೆಯಿಂದ ಒಂದು ನಾಮಗಳ ಹೆಸರು, ನಾಡಿದ್ದರಿಂದ ಒಂದೊಂದೇ ಅರ್ಥ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ನೋಡು. ಸರ್ವೇಂದ್ರಿಯ ಪ್ರೇರಕೇಣ ಕೆಲವಕ್ಕೆ ಹೆಚ್ಚರ್ಥ ನೋಡೋಕ್ಕೆ ಪ್ರಯತ್ನ. ಸರ್ವೇ ಏನ ಇಷ್ಟ